ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಬಾರ್ಡ್ ಬ್ಯಾಂಕ್ ಸಾಲ ಕಡಿತ, ರೈತ ಸಂಘ ಆಕ್ರೋಶ. ನಾಗೇಂದ್ರ ತಂಬೆ ಸುದ್ದಿಗೋಷ್ಠಿ. ಅನುದಾನ ವಿಳಂಬಕ್ಕೆ ಬೇಸತ್ತು ರಾಜೀನಾಮೆ ನೀಡಿರುವೆ, ಬಿಆರ್ ಪಾಟೀಲ್ ಪ್ರತಿಕ್ರಿಯೆ. ಮನೆ ನಿರ್ಮಿಸಿ ಕೊಡದ ಪಾಲಿಕೆ ವಿರುದ್ಧ ವಾರ್ಡ್ ನಂಬರ್ 7 ನಿವಾಸಿಗಳ ಆಕ್ರೋಶ. ಲಾರಿ ಹರಿದು 9 ಕುರಿಗಳ ದಾರುಣ ಸಾವು, ಯಾದಗಿರಿಯಲ್ಲಿ ನಡೆದ ಭೀಕರ ಅಪಘಾತ. ಈಗ ವಾರ್ತೆಗಳ ವಿವರ. ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನಬಾರ್ಡ್ ಬ್ಯಾಂಕ್ನಿಂದ ಸಾಲ ನೀಡಲಾಗುತ್ತಿದ್ದು, ಆದರೆ ಕೇಂದ್ರ ಸರ್ಕಾರ ನಬಾರ್ಡ್ನಿಂದ ಕೊಡುವ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತ ಮಾಡಿರುವುದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಕಲಬುರಗಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ಥಂಬೆ, ಕಳೆದ ವರ್ಷ ನಬಾರ್ಡ್ ಬ್ಯಾಂಕ್ ಕರ್ನಾಟಕ ರಾಜ್ಯಕ್ಕೆ 5,600 ಕೋಟಿ ರೂಪಾಯಿ ನೀಡಿತ್ತು. ಆದರೆ ಪ್ರಸಕ್ತ ವರ್ಷ ಕೇವಲ 2,340 ಕೋಟಿ ರೂಪಾಯಿ ನೀಡಿದೆ. ಇದರಿಂದಾಗಿ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಹಕಾರಿ ಸಂಸ್ಥೆಗಳ ಮೂಲಕ ನೀಡುತ್ತಿದ್ದ ಅಲ್ಪಾವಧಿಯ ಸಾಲಕ್ಕೆ ಕುತ್ತು ಬಂದಿದೆ ಎಂದು ನಾಗೇಂದ್ರಪ್ಪ ಥಂಬೆ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಮೊನ್ನೆ 29ನೇ ತಾರೀಕಿನ ದಿನ ಫ್ರೀಡಂ ಪಾರ್ಕಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ನಬಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಹೋಗಿ ಭೇಟಿಯಾಗಿದ್ದೇವೆ ಮತ್ತು ರಿಸರ್ವ್ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಹೋಗಿ ನಾವು ಏನು ಭೇಟಿಯಾಗಿದ್ದೀವಿ. ಅಲ್ಲಿ ನಬಾರ್ಡ್ದವರು ಏನು ಹೇಳ್ತಾರಪ್ಪ ಅಂತಂದ್ರೆ, ಕೇಂದ್ರದಿಂದ ನಮಗೆ ಏನು ಬಜೆಟ್ ಕೊಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ ನಾವು ಏನೂ ಕೊಡೋಕ್ಕಾಗ್ತಾ ಇಲ್ಲ. ಹೋದ ವರ್ಷ 5,600 ಕೋಟಿ ಕೊಟ್ಟಿದ್ದರು. ಈ ಸಲ ಏನಪ್ಪ ಅಂತಂದ್ರೆ 2,300 ಕೋಟಿ ಬಂದಿದೆ. ಅದಕ್ಕೆ ಹೊಡೆತ ಬೀಳುತ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಹವಳಿ ತಂದಿಟ್ಟಿದೆ ಮತ್ತು ನಮ್ಮ ಕಲಬುರಗಿಯಲ್ಲಿ ಭಾಳಷ್ಟು ಜನರು ಇವತ್ತೇನಪ್ಪ ಅಂತಂದ್ರೆ ಒಂದೊಂದು ಹಳ್ಳಿಯಲ್ಲಿ ಕೂಡ 50,000 ಮತ್ತು 1 ಲಕ್ಷ ಬ್ಯಾರೆದವ್ರ ಹೆಸರಿನಲ್ಲಿ ಕೂಡ ತೊಗೊಂಡು ಏನಪ್ಪ ಅಂತಂದ್ರೆ ಕೊಟ್ಟು ಅವ್ರು ಏನಪ್ಪ ಅಂತಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ನಮ್ಮ ರೈತರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಒಂದು ಗುಳೆ ಹೋಗೋದಂಥ ವ್ಯವಸ್ಥೆಯನ್ನು ತಂದಿಟ್ಟರ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನಪ್ಪ ಅಂತಂದ್ರೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಲಿ ಕಾರ್ಮಿಕರು ಎಲ್ಲಿಗೆ ಬೆಂಗಳೂರು ಮತ್ತು ಮೈಸೂರು ಮತ್ತು ಬಾಂಬೆ ಪುನಃ ಗುಳೆ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಅದು ಆಗಬಾರ್ದು. ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನಪ್ಪ ಅಂತಂದ್ರೆ ಒಂದೊಂದು ಈಗ ನಮ್ಮ ಆಳಂದ ತಾಲೂಕಿನಲ್ಲಿ ಒಂದು ಕಣಮಸತ್ ಗ್ರಾಮ ಅದ. ಆ ಗ್ರಾಮದಾಗ ಮೈಕ್ರೋ ಫೈನಾನ್ಸ್ದವ್ರು ಏನಪ್ಪ ಅಂತಂದ್ರೆ ಒಂದು ದುಡ್ಡು ಕೊಟ್ಟರು 50,000, 1 ಲಕ್ಷ ಶಾಣು ಮಾಂಗ ಪ್ರಭು ಅಂತ ಹೇಳಿ ಅವನು ಮ್ಯಾರೇಜ್ ಆಗಲ್ದೆ ಅವ ಎಲ್ಲಿಗೆ ಹೋಗ್ಯಾನೋ ಗೊತ್ತಿಲ್ಲ, ತಾಯಿ ಕರ್ಕೊಂಡು ಹೋಗ್ಯಾನ. ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ರೈತರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಇರಲಿ, ಇವತ್ತು ಬ್ಯಾಂಕ್ ಸಾಲ ಇರಲಿ, ಇವತ್ತು ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಗುಲ್ಬರ್ಗದಲ್ಲಿಯೂ ಕೂಡ ಇವತ್ತೇನು ಮೊದಲನೇ ಇವತ್ತು ತೊಗರಿಯೇ ನಾಡು, ತೊಗರಿಗೂ ಕೂಡ ಇವತ್ತು ನಮಗೆ ಬೆಂಬಲ ಸಿಕ್ಕಿಲ್ಲ. ಇವತ್ತು ಹೋದ ಸಲ ಮಳೆ ಬಂದು ಇವತ್ತು ತೊಗರಿ ಏನದ 60%
ತೊಗರಿ ಬೆಳೆದು ಇವತ್ತೇನಪ್ಪ ಅಂತಂದ್ರೆ ಅದಕ್ಕೂ ಒಂದು ಪರಿಹಾರ. ಈಗ ತೊಗರಿ ಕಟಾವ ಎಳೆಯಾಗಿ ಏನಪ್ಪ ಅಂತಂದ್ರೆ 11,000 ರೂಪಾಯಿ ಇತ್ತು, ಈಗ ಕೂಡಲೇ ಮತ್ತೆ ಇಳಿದು ಈಗ 7,000 ಬಂದವ. ಹಂಗೆ ಇಳಿತಾ ಬಂದದ. ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಸರಿಯಾದ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಇದು ಮಾಡಬೇಕು. ಈಗ ರೈತರಿಗೆ ಭಾಳಷ್ಟು ಹೊಡೆತ ಬೀಳುತ್ತದೆ. ಈ ಮೈಕ್ರೋ ಫೈನಾನ್ಸ್ ಏನಪ್ಪ ಅಂತಂದ್ರೆ ಸುಮಾರಾಗಿ ನೋಡ್ರಿ 5,600 ಕೋಟಿ ಇವತ್ತು ಬರ್ತಿತ್ತು ನಬಾರ್ಡ್ ಬ್ಯಾಂಕಿನಿಂದ. ಈಗ ಅದಕ್ಕೆ ಕಡಿವಾಣ ಬಿದ್ದು ಏನಪ್ಪ ಅಂತಂದ್ರೆ ಈ ವರ್ಷ 2,300 ರೂಪಾಯಿ ಹೊಂಟದ. ಆ ನಿಟ್ಟಿನಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದಿಷ್ಟೇ, ಇವತ್ತು ಯಾರೇ ಕೂಲಿ ಕಾರ್ಮಿಕರಿಗೂ ಮೈಕ್ರೋ ಫೈನಾನ್ಸ್ ಇವತ್ತು ದಾಣಿಗೆ ಅವ್ರು ಇಟ್ಕೊಂಡ್ರೆ ಹೆಂಗಪ್ಪ ಅಂತಂದ್ರೆ ಒಂದೊಂದು ಬಾಡಿ ಗಾರ್ಡ್ಗಳು ಇಟ್ಕೊಂಡಂಗೆ ಇವತ್ತು ಕಲಬುರಗಿಯಲ್ಲಿ ಕೂಡ ಇವತ್ತು ಇಟ್ಕೊಂಡ್ರೆ. ಕಲಬುರಗಿಯಲ್ಲಿ ಇವತ್ತೇನು ನಮ್ಮದು ಧರ್ಮಸ್ಥಳದ ಮತ್ತೇನು ಧರ್ಮಸ್ಥಳದ ಏನು ಫೈನಾನ್ಸ್ ಏನದ ಮೈಕ್ರೋ ಫೈನಾನ್ಸ್ ಇವತ್ತು 48,000 ಕೋಟಿ ಇವತ್ತು ಅವ್ರದ್ದೇ ಆದಂಥ ಇವತ್ತು ಎಲ್ಲ ಕರ್ನಾಟಕದಲ್ಲಿ ಅದ. ಮೈಕ್ರೋ ಫೈನಾನ್ಸ್ ಬರೀ 1,40,90,000 ಕೋಟಿ ಇವತ್ತು ಇದಕ್ಕೆ ನಮಗೇನದ ಒಂದು ವಾರಕ್ಕೆ ಏನಪ್ಪ ಅಂತಂದ್ರೆ ಅವ್ರು ಒಂದು ದಿನಕ್ಕೆ 1,000 ಕೋಟಿ ರೂಪಾಯಿ ಏನದ ಅವರು ಇದು ತಗೋತಾರೆ ರೈತರ ಬಲ್ಲಿದು. ಆ ನಿಟ್ಟಿನಲ್ಲಿ ಇವತ್ತು ಏನಪ್ಪ ಅದು ಆಗಬಾರ್ದು. ಇವತ್ತು ಮೈಕ್ರೋ ಫೈನಾನ್ಸ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಕೂಲಿ ಕಾರ್ಮಿಕರದು ತಪ್ಪದ ಇಲ್ಲಂಬಲ್ಲ. ಇವತ್ತು ಮೊಬೈಲ್ಗಳು ಬಂದವ, ಯಾರಾದರೂ ಪಾಸ್ ಆದರೆ ಇವತ್ತೇನಪ್ಪ ಅಂತಂದ್ರೆ ಮೊಬೈಲ್ ತೊಗೊಕ್ಕೆ ನೀವು ಏನಪ್ಪ ಅಂತಂದ್ರೆ ಸಾಲ ತೊಗೋತೀರಿ 50,000. ಅದು ಕೂಡಲೇ ನೀವು ಗಮನದಲ್ಲಿಟ್ಟುಕೊಂಡು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಮೇಶ್ ರಾಗಿ, ಶರಣಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ದು ವಿಶೇಷ ಬೆಳವಣಿಗೆ ಏನಿಲ್ಲ, ಯಾವತ್ತೋ ರಾಜೀನಾಮೆ ನೀಡಬೇಕು ಅಂದುಕೊಂಡಿದ್ದೆ ಎಂದು ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರ ತೂಗುಗತಿ ಮೇಲಿತ್ತು, ಹಾಗಾಗಿ ರಾಜೀನಾಮೆ ನೀಡಿದ್ದೇನೆಂದು ಹೇಳಿದ್ದಾರೆ. ಇನ್ನು ಯಾರ ಜೊತೆನೂ ನನಗೆ ಅಸಮಾಧಾನ ಇಲ್ಲ, ಎಲ್ಲವೂ ಮಾಧ್ಯಮದವರೇ ಕ್ರಿಯೇಟ್ ಮಾಡಿದ್ದಾರೆಂದು ಬಿಆರ್ ಪಾಟೀಲ್ ಹೇಳಿದರು. ಇನ್ನು ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ಸು ಪಡೆಯುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ಚರ್ಚೆಗಳು ದೇಶದಾಗ ನಡೆದಿರ್ತವೆ. ನಿಮ್ಮಂತವರು ಊಹೆಗಳು, ಪ್ರೆಸಂಪ್ಷನ್ ಎಲ್ಲ ಏನೋ ಮಸಾಲೆ ಹಾಕಿ ಕೊಡ್ತೀರಿ. ಸಮಸ್ಯೆಗಳಿದಾವೆ. ನಾನು ಸಮಸ್ಯೆಗಳು ಇಲ್ದೇನೆ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ. ಸಮಸ್ಯೆಗಳಿದಾವೆ. ಮುಖ್ಯಮಂತ್ರಿ ಹತ್ರ ಕರೆದ್ರೆ ಚರ್ಚೆ ಮಾಡ್ತೀನಿ. ತಾವು ಏನೇ ಇದ್ರು ನೇರವಾಗಿ ಅಂದ್ರೆ ಯಾವುದೇ ವಿಚಾರ ಇದ್ರು ಪತ್ರ ಬರೆದು ಅಂತ ಗಮನಕ್ಕೆ ತರ್ತಿದ್ರಿ. ಹಿಂದೆ ಕೂಡ ಸಾಕಷ್ಟು ಬಾರಿ ನಾನು ಅವರಿಗೆ 1-2 ಸಲ ಹೇಳಿದ್ದೆ. ಇದು 2ನೇ ಪತ್ರ. ಪಾಪ ಅವರು ಒತ್ತಡದಲ್ಲಿದ್ದಾರೆ. ಮೂಡ ಹಗರಣ ಮತ್ತೊಂದು ಬಜೆಟ್ಟು. ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ಕೊನೆಯವರು ಉಳಿತೀನಿ ಅಂತ ಹೇಳಿದ್ದೆ. ನಾನು ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ತೆ ಒಂದು ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್, ಆಫೀಸ್ ಆಫ್ ಪ್ರಾಫಿಟ್, ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು. ಅಸಮಾಧಾನ ಏನಿಲ್ಲ. ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ. ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಮಾತಾಡ್ತೀನಿ, ಹೋಗ್ತೀನಿ, ಮಾತಾಡ್ತೀನಿ. ಸರ್ ಏನು ಸರ್ ಅದು ಆಫೀಸ್ ಆಫ್ ಪ್ರಾಫಿಟ್? ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯ್ತು. ನಾವು ಶಾಸಕರಾಗಿದ್ದೀವಿ. ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ. ಅದು ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರದ್ದಾಗಿತ್ತು. ಹಿಂದೆ ಅವರು ಬಸವನಗುಡಿ MLA ಆಗಿದ್ರು. ಅವರು ಹಿಂದೆ VP ಸಿಂಗ್ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿ. ಅವಾಗ ಅದು ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯ್ತು. ಹೈಕೋರ್ಟ್ರು ಕೇಸ್ಗಳಾಗ್ಯಾವ. ಇನ್ನು ಸೋನಿಯಾ ಗಾಂಧಿ ಆಗಿತ್ತು ಆಫೀಸ್ ಆಫ್ ಪ್ರಾಫಿಟ್. ಪನ್ನಣ್ಣವರು ಇದಾರೆ ಸರ್. ಪನ್ನಣ್ಣವರು ಅಮೆಂಡ್ಮೆಂಟ್ ಆಗ್ಯದ. ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದಿಲ್ಲ. ಆಮೇಲೆ ಅಸೆಂಬ್ಲಿ ತಂದು 2 ಸಲ ಅಮೆಂಡ್ಮೆಂಟ್ ಮಾಡೋದು. ರಾಜ್ಯಪಾಲರು ಹಸ್ತಕ್ಷರ ಹಾಕಿರಲಿಲ್ಲ, ಹಾಕಿದ್ರು.
ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮನೆ ನಿರ್ಮಿಸಿ ಕೊಡದ ಪಾಲಿಕೆ ವಿರುದ್ಧ ವಾರ್ಡ್ ನಂಬರ್ 7 ನಿವಾಸಿಗಳ ಆಕ್ರೋಶ. ಲಾರಿ ಹರಿದು 9 ಕುರಿಗಳ ದಾರುಣ ಸಾವು. ಯಾದಗಿರಿಯಲ್ಲಿ ನಡೆದ ಭೀಕರ ಅಪಘಾತ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ವಾರ್ಡ್ ನಂಬರ್ 7ರಲ್ಲಿ ಬಡ ಕುಟುಂಬಗಳ ವಾಸಿಸುವ ಮನೆಗಳನ್ನು ನೆಲಸಮ ಮಾಡಿ ವರ್ಷಗಳು ಕಳೆದರೂ ಮನೆ ನಿರ್ಮಿಸಿಕೊಡುತ್ತಿಲ್ಲ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೈ ಕನ್ನಡಿಗರ ಸೇನೆ ಅಧ್ಯಕ್ಷ ದತ್ತು ಬಾಸ್ಗಿ ಅವರ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ವಾರ್ಡ್ ನಂಬರ್ 7ರ ನಿವಾಸಿಗಳು ನಮಗೆ ಮನೆ ನಿರ್ಮಿಸಿಕೊಡಿ ಎಂದು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ದತ್ತು ಬಾಸ್ಗಿ ಅವರು ವಾರ್ಡ್ ನಂಬರ್ 7ರ ನಿವಾಸಿಗಳ ಮನೆ ಜಿಪಿಎಸ್ ಮಾಡಿ ಮನೆ ನಿರ್ಮಿಸಿಕೊಡುವುದಾಗಿ ಕಟ್ಟಡಗಳನ್ನು ನೆಲಸಮ ಮಾಡಿದ್ದಾರೆ. ಆದರೆ ಇದುವರೆಗೂ ಮನೆ ನಿರ್ಮಿಸದ ಹಿನ್ನೆಲೆ ಬಡ ಕುಟುಂಬಗಳು ಶೆಡ್ನಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಪಾಲಿಕೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಬಳಿಕ ಮಾತನಾಡಿದ ನಿವಾಸಿಗಳು, ನಮಗೆ ಮನೆ ಇಲ್ಲದೆ ರಸ್ತೆ ಮೇಲೆ ಮಲಗುವ ಸ್ಥಿತಿ ನಿರ್ಮಾಣವಾಗಿದೆ. ವರ್ಷ ಕಳೆದರೂ ಯಾರೊಬ್ಬರು ನಮ್ಮ ಗೋಳು ಕೇಳುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆ ಐತೂರಿಗೆ ಏನು ಮನವಿ ಸಲ್ಲಿಸಿವಪ್ಪ ಅಂದರೆ ಇವತ್ತು ಆಸರೆ ಕಾಲನಿ ಫಿಲ್ಟರ್ ಬೇಟ್ ವಾರ್ಡ್ ನಂಬರ್ 7 ಇವತ್ತೇನಪ್ಪ ಸುಮಾರು ವರ್ಷದಲ್ಲಿ ಒಂದು 1.5 ವರ್ಷ ಆಯಿತು. ಯಾಕಂದ್ರೆ ಸುಮಾರು ವರ್ಷದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ವಾಸ ಮಾಡಾಕ್ತಾರೆ ಜನರು. ಯಾಕಂದ್ರೆ ವಾಸ ಅವ್ರಿಗೆ ಕಿವಿ ಕೇಳ್ತಿಲ್ಲ, ಏನು ಕೇಳ್ತಿಲ್ಲ. ಕಮಿಷನರ್ಗಾಯಿತು ಮತ್ತು ಮಹಾಪೌರ ಮೇರೆಗಾಯಿತು. ಅಲ್ಲಿ ಸುಮಾರು ವರ್ಷ ಬಂದ್ ಕೇಸಿ ಯಾವುದು JCBಲಿದು ಡೆಮಾಲಿಷ್ ಮಾಡಿದಾರೆ ಅಂದ್ರೆ ಇನ್ನೂ ತಕ್ಕ ಅವ್ರಿಗೆ ಕಟ್ಟಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸ್ಪಾಟಿಗೆ ಬಂದಿದ್ದರು, ಅವರು ಜಾಧವ್ ಅವರು ಬಂದಿದ್ದರು, ಮತ್ತು ಮಹಾಪೌರರು ಬಂದಿದ್ದರು, ಮತ್ತು ಕಮಿಷನರ್ ಬಂದಿದ್ದರು ಮೊದಲಿದ್ದವರು. ಈಗ ಒಳ್ಳೆಯ ಕಮಿಷನರ್ ಬಂದಿದ್ದಾರೆ, ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಕಮಿಷನರ್ ಏನಂತ, ನಾನು ಬಂದು ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡಿ ನಾನು ಸೂಕ್ತ ಕ್ರಮ ತಗೊಂಡು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಕಮಿಷನರ್ ಅವರು. ಅದಕ್ಕೆ ನಾವು ಏನಪ್ಪ ಅದು ಇವತ್ತು ಒಳ್ಳೆಯ ಕಮಿಷನರ್ ಅಂತ ಕೇಸ ನಾವು ಬಂದು ಭೇಟಿ ಕೊಟ್ಟಿದ್ದೀವಿ. ಈಗ ಮುಂದಿನ ದಿನದಲ್ಲಿ ಮಾಡಿಲ್ಲಪ್ಪ ಅಂದ್ರೆ 8 ದಿವಸದಲ್ಲಿ ನಾವು ಗಡು ಕೊಟ್ಟು ಇದು ಮಹಾನಗರ ಪಾಲಿಕೆ ಎದುರುಗಡೆಗೆ ಮುತ್ತಿಗೆ ಹಾಕೋಂತ ಕರೆ ಕೊಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಏನು ಮಕ್ಕಳು ಚಿಕ್ಕ ಮಕ್ಕಳು ಏನು ಮಾಡ್ತಾರಂದ್ರೆ ಅಲ್ಲಿ ಎದುರುಗಡೆನೇ ಪತ್ರ ಟಿನ್ ಹೊಡೆದಲ್ಲಿ ರೋಡ್ ಮ್ಯಾಗೆ ಮಕ್ಕದು, ರೋಡ್ ಮ್ಯಾಗೆ ಊಟ ಮಾಡೋದು. ಇವ್ರಿಗೆ ಕಿವಿ ಕೇಳ್ತಾ ಇಲ್ಲ. ಏನೋ ಇಲ್ಲಿ MLA ಅವರು ಬಂದ್ ಕೇಸಿ MLA ಭೀ ಗಮನಕ್ಕದ, ಖಲೀಜ್ ಫಾತಿಮಾ ಮೇಡಮ್ ಅವರಿಗೆ ಗಮನಕ್ಕದ. ಆ ಮೇಡಮ್ ಅವರು ಬಂದು ಕೇಸಿ ಅಲ್ಲಿ ಬಂದು ಏನಾಗ್ಯದ ಏನಿಲ್ಲ ಏನಪ್ಪ ನಾ ಮಾಡ್ಕೊಡ್ತೀನಿ ಅಂತ ಮೇಡಮ್ ಅವ್ರಿಗೆ ಬಂದು ಹೇಳ್ಬೇಕಲ್ಲಿ. ಯಾಕಂದ್ರೆ ಮೇಡಮ್ ಅವ್ರಿಗೆ ಅಲ್ಲಿ ವಿಸಿಟ್ ಕೊಟ್ಟರೆ ಬಂದು ಕೇಸಿ ನಾವು ಮಾಡ್ಕೊಡ್ತೀನಿ ಅಂತ ಅವರು ಎಷ್ಟು ಸರ್ತಿ ಹೋಗ್ಯಾರ. ಫಿಲ್ಟರ್ ಬಡಾವಣೆ ಆಯಿತು, ಆಸರೆ ಕಾಲನಿ ಬಡಾವಣೆ ಆಯಿತು, ಭಾಳ ಸರ್ತಿ ಹೋಗಿ ಮೇಡಮ್ ಮನೆಗೆ ಹೋಗಿದ್ದಾರೆ. ಮಾಡ್ಕೊಡ್ತೀನಿ ಮೇಡಮ್ ಅಂದ್ರೆ ಇನ್ನೂ ತಕ್ಕ ಭರವಸೆ ಕೊಟ್ಟರೆ ನಿರಾಸೆ ಆಗ್ಯದ. ಬರೀ ಜನರಿಗೆ ನಿರಾಸೆಗಳು ಹೇಳಕತ್ತಾರೆ. ಭರವಸೆ ಒಂದು ಕೊಡ್ರಿ ಅಂತ ಕೇಸ್ ಹೇಳ್ತೀವಿ. ಈಗ ಬಡವ ಜನರ ಚಿಕ್ಕ ಮಕ್ಕಳು ಭೀ ಕರ್ಕೊಂಬಂದೀವಿ. ಇಲ್ಲಿ ಮಹಾನಗರ ಪಾಲಿಕೆ ಎದುರುಗಡೆ ಕಮಿಷನರ್ ಎದುರು ಭೀ ಚಿಕ್ಕ ಮಕ್ಕಳು ಭೀ ಯಾರು. ಅವ್ರು ಪಾಪ ಅಂದ್ರೆ ಅಲ್ಲಿ ಒಂದು ದಿನ छुट्टी ಮಾಡೋಕಂದ್ರೆ ಅವ್ರಿಗೆ ಒಟ್ಟಿಗೆ ಅನ್ನ ಇಲ್ಲ. ಯಾಕಂದ್ರೆ ಒಂದಿನ ದುಡಿಬೇಕಂದ್ರೆ ಅವ್ರಿಗೆ ದುಡ್ಡಿಗೆ ಹಣ ಇಲ್ಲ. ಯಾಕಂದ್ರೆ ಅವ್ರಿಗೆ ನಾ ಏನಂತೀನಿ ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ತಕ್ಷಣ ಅಲ್ಲಿ ಏನು ಅಧಿಕಾರಿಗಳಿಗೆ ಕಳಿಸ್ತೀರಿ, ಯಾರು ಕಳಿಸ್ತೀರಿ ಒಟ್ಟು ಗೊತ್ತಿಲ್ಲ, ಅಲ್ಲಿ ಮಾಡಿ ಕೆಲಸ ಚಾಲು ಮಾಡೋದು. ಟೋಟಲ 44 ಮನೆಗಳವ.
ಟೋಟಲ್ 44 ಮನೆಗಳು ಚಾಲೂ ಮಾಡಬೇಕು ಮತ್ತು 19 ಮನೆಗಳು ಬಂದಿದ್ದೇವೆ. ಯಾಕಂದ್ರೆ GPS ಮಾಡ್ಯಾರ, GPS ಮಾಡಿ ಕೇಸಿ ಮಹಾನಗರ ಕಮಿಷನರ್ ಬಂದು ಕೇಸಿ GPS ಮಾಡಿ ಜಾಧವ್ ಅವರು ಬಂದಾರ, ಎಲ್ಲರೂ ಬಂದು GPS ಮಾಡಿ ಕೇಸಿ ಹೋಗಿ ಕೇಸಿ ಫೈಲ್ ಎಲ್ಲ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ನಾ ಏನು ವಿನಂತಿ ಮಾಡ್ತೀನಿ ನಮ್ಮ ಮಹಾನಗರ ಕಮಿಷನರ್ ಅವರಿಗೆ, ದಯವಿಟ್ಟು ಅದು ಏನು ಬಡವ ಜನರಿಗೆ ನೀವು ಬಡವ್ರ ಪರವಾಗಿದ್ದೀರ ಅಂತ ಕೇಸ್ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಆಶ್ರಯ ಕಾಲನಿ ಫಿಲ್ಟರ್ ಬೇಟದ ದರ್ಶನಲ್ಲಿ ಬಂದು ಸ್ಪಾಟಿಗೆ ಬರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಮಿಷನರ್ ಅವರು. ನಾ ಬಂದು ಪರಿಶೀಲನೆ ಮಾಡಿ ನಾನು ಚಾಲೂ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ದಯವಿಟ್ಟು ಮಾಡಿಕೊಡ್ರಿ ಅಂತ ನಾನು ವಿನಂತಿ ಮಾಡ್ತಾನೆ. ನನ್ನ ಹೆಸರು ಲಕ್ಷ್ಮಿ ಆದ್ರಿ. ನಮ್ಮ ಮನೆಗಳು ಮುರಿದು 1.5 ವರ್ಷ ಆಯ್ತು ರೀ. ಈಗ ಕಮಿಷನರ್ ಬಲ್ಲಿ ಬಂದೀವ್ರಿ, ನಮ್ಗೆ ಕೊಡ್ತೀನಿ ಅಂತ ಹೇಳ್ಯಾರ. ಈಗ ಕೊಡ್ತಾರೆ, ಏನು ಮಾಡ್ತಾರೆ ಸಾಬ್ರ ಕಡೆ ಒತ್ತದು. ಈಗ ಮಳೆಯಾಗ ಚಳಿಯಾಗ ನಾವು ಗಾಳಿಯಾಗ ಬಿಸಿಲಾಗ ಹೊರಗೆ ಬಿದ್ದೀವ್ರಿ, ರೋಡಿಗೆ ಕೂತು ಮಾಡಿ ಉಣ್ಲತ್ತೀವಿ. ಮತ್ತು ಅವ್ರು ಕೊಟ್ರಂದ್ರೆ ನಮ್ಗೆ ಎಲ್ಲೇನು ಆಸರ ಸ್ವಲ್ಪ ಅವ್ರದ್ದು ಹೆಸರು ಇರ್ತದ. ನಾವಿಲ್ಲೇ ಆಸರ ಕಾಲಿಂದಾಗ ಇರ್ತೀವಿ ರೀ, ಪೆಟ್ರಬೆಟ್ಟೆ ಆಸರ ಕಾಲನಿ. 1.5 ವರ್ಷ ಆಯ್ತು ರೀ ಮನೆ ಮುರಿದು ಕಾಶಿ. ನಮ್ಗೆ ಯಾರು ಬಂದು ಕೇಳಲಾಗ್ಯಾರ, ಬಂದು ಹಂಗೆ ಹೋಗ್ಲಕ್ಕತ್ತೀವಿ, ಯಾರು ಮಾಡಲಾಗ್ಯಾರ. ನಮ್ಗೆ ರೋಡಿಗೆ ಕೂತು ಊಟ ಮಾಡ್ತೀವಿ ರೀ. ಏನು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ನಾವು? ಜಾಗ ಇಲ್ಲ. ಏನು ಮನೆ ಇದ್ರೆ ಮನೆಗೆ ಹೋಗ್ತಿದ್ದೀವಿ, ಮನೆ ಇಲ್ಲ. ಅದಿಟ್ಟು ಜೋಪಡಿ ಹೊಡ್ಕೊಂಡವ್ರು ಮುರಿದು ಹಾಕಿದೆ, ಜೋಪಡಿ ಹೊಡ್ಕೊಂಡು ಕೂತೀವಿ, ಅಲ್ಲೇ ರೋಡಿಗೆ ಕೂತು ಊಟ ಮಾಡ್ತೀವಿ ರೀ. ದೇವರ ದಿನರ ಅನ್ನೋದೇ ಇಲ್ಲ ನಮ್ಗೆ. ಬರೀ ಇದೇ ನಡೆದದ್ರಿ, ಹೋಗೋದು ಬರೋದೇ ನಡೆದದ. ಸಾಬ್ರು ಕೊಟ್ರಂದ್ರೆ ಚಲೋ ಆತದ ನಮ್ಗೆ. ಕುರಿ ಹಿಂಡಿನ ಮೇಲೆ ಲಾರಿ ಹರಿದ ಪರಿಣಾಮ 9 ಕುರಿಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮದ್ದರ್ಗಿ ಕ್ಯಾಂಪ್ ಬಳಿ ನಡೆದಿದೆ. ಘಟನೆಯಲ್ಲಿ ಕುರಿಗಾಯಿ ಸೇರಿ 10ಕ್ಕೂ ಅಧಿಕ ಕುರಿಗಳು ಗಂಭೀರ ಗಾಯಗೊಂಡಿವೆ. ಕುರಿ ಮೇಯಿಸಿಕೊಂಡು ದೊಡ್ಡಿಯತ್ತ ತೆರಳುತ್ತಿದ್ದ ಕುರಿಗಾಯಿ ಮಾನಪ್ಪ ಈ ವೇಳೆ ರಸ್ತೆ ಮೇಲೆ ಕುರಿ ದಾಟುವಾಗ ಕುರಿ ಮೇಲೆ ಯಮನಂತೆ ಬಂದ ಲಾರಿ ಹರಿದಿದೆ. ಲಾರಿ ಹರಿದ ಪರಿಣಾಮ ಗರ್ಭದಿಂದ ಕುರಿಮರಿಗಳು ಹೊರಬಂದಿದ್ದು ಅಪಘಾತದಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಎನ್ನಲಾಗಿದೆ. ಇನ್ನು ಗಾಯಗೊಂಡಿರುವ ಕುರಿಗಾಯಿ ಮಾನಪ್ಪನನ್ನು ಕಲಬುರಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಬೀಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಬಾರ್ಡ್ ಬ್ಯಾಂಕ್ ಸಾಲ ಕಡಿತ, ರೈತ ಸಂಘ ಆಕ್ರೋಶ. ನಾಗೇಂದ್ರ ತಂಬೆ ಸುದ್ದಿಗೋಷ್ಠಿ. ಅನುದಾನ ವಿಳಂಬಕ್ಕೆ ಬೇಸತ್ತು ರಾಜೀನಾಮೆ ನೀಡಿರುವೆ, ಬಿಆರ್ ಪಾಟೀಲ್ ಪ್ರತಿಕ್ರಿಯೆ. ಮನೆ ನಿರ್ಮಿಸಿ ಕೊಡದ ಪಾಲಿಕೆ ವಿರುದ್ಧ ವಾರ್ಡ್ ನಂಬರ್ 7ರ ನಿವಾಸಿಗಳ ಆಕ್ರೋಶ. ಲಾರಿ ಹರಿದು 9 ಕುರಿಗಳ ದಾರುಣ ಸಾವು, ಯಾದಗಿರಿಯಲ್ಲಿ ನಡೆದ ಭೀಕರ ಅಪಘಾತ. ಹೀಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.